ಎಸ್, ಮೂರನೇ ಮಹಾಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆಯಾ? ಮತ್ತೊಂದು ಭೀಕರ ಯುದ್ಧಕ್ಕೆ ಸಾಕ್ಷಿ ಆಗುತ್ತಾ ಪ್ರಪಂಚ? ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಈಗ ಯುದ್ಧದ ಮಾದರಿಯ, ಈಗ ಶಸ್ತ್ರಾಸ್ತ್ರಗಳ ನಡುವಿನ ಯುದ್ಧ, ಕಾಲ್ದಳಗಳ ಯುದ್ಧ ಅಲ್ಲ, ಈಗ ಯುದ್ಧದ ವ್ಯಾಖ್ಯಾನ ಬದಲಾಗಿದೆ. ಯುದ್ಧ ಯಾವ ಲೆವೆಲ್ಗೆ ಅಂತಂದರೆ ಅದು ಇನ್ಫಾರ್ಮೇಶನ್ ಯುದ್ಧ ಆಗಿರಬಹುದು, ಅಸ್ತಿತ್ವದ ಯುದ್ಧ ಆಗಿರಬಹುದು, ಪರಮಾಣು ಯುದ್ಧ ಆಗಿರಬಹುದು. ಆದರೆ ಈಗ ಇರಾನ್ ವಾರ್ನ್ ಮಾಡ್ತಾ ಇದೆ ಇಸ್ರೇಲ್ ಮೇಲೆ, ನಾವು ಪರಮಾಣು ಬಾಂಬನ್ನು ಸ್ಫೋಟಿಸ್ತೀವಿ ಅಂತ. ಆದರೆ ಇವರು ಪರಮಾಣುವನ್ನ ತಮ್ಮ ಬಳಿಯಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇಡೀ ಪ್ರಪಂಚವನ್ನೇ ವಿನಾಶಕ್ಕೆ ತಂದೊಡ್ಡುವಂತಹ ಅಪಾಯಕಾರಿ ನಡೆಯನ್ನ ಇರಾನ್ ಅನುಸರಿಸಬಹುದು ಅನ್ನೋ ಕಾರಣಕ್ಕೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸ್ತು, ಇರಾನ್ನ ಪರಮಾಣು ಘಟಕಗಳನ್ನು ಧ್ವಂಸಗೊಳಿಸ್ತು. ಆ ಮೂಲಕ ಇಡೀ ಪ್ರಪಂಚವನ್ನ ನಾವು ಉಳಿಸಿದ್ದೇವೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಆದರೆ ಇರಾನ್ ಮಾತ್ರ ನಮ್ಮ ಸಾರ್ವಭೌಮತ್ವದ ಮೇಲೆ ಮಾಡಿರುವಂತಹ ಒಂದು ಯುದ್ಧ, ಇದು ಓಪನ್ ಆಗಿ ಯುದ್ಧಕ್ಕೆ ಕೊರೆ ಕೊಡ್ತಾ ಇರೋದು, ಹೀಗಾಗಿ ನಾವು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಸೊ ಈ ಬಾರಿ ಅಣು ಬಾಂಬ್ ಬಳಕೆ ಆಗುತ್ತಾ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಈ ಅಣು ಬಾಂಬ್ ಅನ್ನುವಂಥದ್ದೇ ಒಂದು ಮಾನವ ಕುಲಕ್ಕೆ ಅಪಾಯಕಾರಿಯಾದಂತಹ ಮತ್ತು ಮಾನವ ಕುಲವನ್ನೇ ವಿನಾಶ ಮಾಡಬಹುದಾದಂತಹ ಅತಿ ದೊಡ್ಡ ಅಸ್ತ್ರ. ಆ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಹಿಂಜರಿಯುವಂತಹ ಈ ಕ್ಷಣದಲ್ಲಿ ಇರಾನ್ ಈ ಬಾಂಬನ್ನ ಬಳಸ್ತೀವಿ ಅಂತ ಹೇಳ್ತಾ ಇದೆ. ಕಂಡು ಕೇಳಿ ಎರೆದ ಯುದ್ಧಕ್ಕೆ ತಯಾರಿ ಆಗ್ತಿದೆಯಾ? ಮೂರನೇ ಮಹಾಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಯ್ತಾ? ಮತ್ತೊಂದು ಭೀಕರ ಯುದ್ಧಕ್ಕೆ ಸಾಕ್ಷಿಯಾಗುತ್ತಾ ಪ್ರಪಂಚ? ಈ ಬಾರಿ ಅಣು ಬಾಂಬ್ ಬಳಕೆ ಆಗುತ್ತಾ? ಕಂಡು ಕೇಳರಿಯದ ಯುದ್ಧಕ್ಕೆ ತಯಾರಿ ನಡೀತಾ ಇದೆಯಾ? ಹಾಗಾದ್ರೆ ಇಸ್ರೇಲ್ ಮೇಲೆ ಅಣ್ವಸ್ತ್ರ ದಾಳಿಯ ಎಚ್ಚರಿಕೆ ನೀಡಿತಾ ಹಾಗಾದ್ರೆ ಇರಾನ್? ಈಗಾಗಲೇ ಅಣ್ವಸ್ತ್ರಗಳನ್ನ ಸಿದ್ಧಪಡಿಸಿ ಇಟ್ಟುಕೊಂಡಿದೆಯಾ ಇರಾನ್? ಅಧಿಕೃತವಾಗಿ ತಮ್ಮ ಬಳಿ ಅಣ್ವಸ್ತ್ರ ಇದೆ ಅಂತ ಇರಾನ್ ಇದುವರೆಗೂ ಕೂಡ ಘೋಷಣೆ ಮಾಡಿಲ್ಲ. ಆದ್ರೆ ಇರಾನ್ ಸಾಮಾಜಿಕ ಜಾಲತಾಣ ಸಂದೇಶಗಳು ಹೇಳ್ತಿರೋದೇ ಬೇರೆ. ಇರಾನ್ ಸೇನೆಯಿಂದ ಇಸ್ರೇಲ್ಗೆ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಹೋಗ್ತಾನೆ ಇದೆ ಪದೇ ಪದೇ. ಸಾಮಾಜಿಕ ಜಾಲತಾಣದಲ್ಲಿ ಇರಾನ್ ಸೇನೆಯ ಅಧಿಕೃತ ಖಾತೆಯಿಂದ ಎಚ್ಚರಿಕೆ ಹೋಗಿದೆ. ಈ ರಾತ್ರಿ ಶತ್ರುಗಳಿಗೆ ಅತ್ಯಂತ ನೋವಿನ ಕ್ಷಣಗಳನ್ನ ನೀಡಲಿದ್ದೇವೆ. ಇಂದು ರಾತ್ರಿ ಶತ್ರುಗಳು ಅತ್ಯಂತ ನೋವಿನ ಕ್ಷಣಗಳನ್ನ ಎದುರಿಸಲಿದ್ದಾರೆ. ದೇವರ ಹೆಸರಿನಲ್ಲಿ ಕೃಪೆ ಹಾಗೂ ಅತ್ಯಂತ ಕರುಣೆಯನ್ನ ತೋರಲಿದ್ದೇವೆ. ನಿರಂತರ ಬೆಂಕಿಯ ಬಿರುಗಾಳಿ ನಿಮ್ಮತ್ತ ಧಾವಿಸಿ ಬರ್ತಾ ಇದೆ. ಅಣ್ವಸ್ತ್ರ ಚಿಹ್ನೆ ಹೊಂದಿರುವಂತ ಕ್ಷಿಪಣಿಯ ಫೋಟೋ ಪ್ರಕಟಿಸಿರುವ ಇರಾನ್ ಮುಂದೆ ನಿಮ್ಮ ವಿರುದ್ಧ ದಾಳಿಗೆ ಬರೋದು ಅತ್ಯಂತ ದೊಡ್ಡ ಶಕ್ತಿ. ಇಂದು ರಾತ್ರಿ ಸೂರ್ಯ ಮುಳುಗಿದ ಮೇಲೆ ನಿಮಗೆ ಅತಿ ದೊಡ್ಡ ಅಚ್ಚರಿ ಕಾದಿದೆ ಅಂತ ಎಕ್ಸ್ ಖಾತೆಯಲ್ಲಿ ಸರಣಿ ಸಂದೇಶವನ್ನ ಇರಾನ್ ಸೇನೆ ಪ್ರಕಟಿಸಿದೆ.